ಹಾಯ್ ಎಲ್ಲರಿಗೂ. ಇವತ್ತು ಸ್ಪೆಷಲ್ ಆಗಿರೋ ಹಾಗೆ ಹೆಲ್ದಿ ಆಗಿರೋ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಮಾಡೋಣ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನುಗ್ಗೆ ಸೊಪ್ಪನ್ನ ಈ ತರ ಬಿಡಿಸ್ಕೊಂಡು ಇವಾಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ 2.5 ಸ್ಪೂನು, ಹಾಗೆಯೇ ಒಂದು 1/4 ಸ್ಪೂನು ಮೆಂತೆ, ಸಾಸಿವೆ 1/4 ಸ್ಪೂನು, ಕಡಲೆಬೇಳೆ 4 ಸ್ಪೂನು, ಹಾಗೆಯೇ ಹೆಸರುಬೇಳೆ 2 ಸ್ಪೂನು, ಒಂದು ಸ್ಪೂನು ಬಿಳಿ ಎಳ್ಳು, ಹಾಗೆಯೇ 1 ಸ್ಪೂನು ಜೀರಿಗೆ, ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡು ಬೇರೆ ಪಾತ್ರೆ ಹಾಕೊಳ್ಳೋಣ. ಇವಾಗ ಒಂದು 10 ರಿಂದ 15 ಒಣಮೆಣಸನ್ನ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಆ ಪ್ಲೇಟಿಗೆ ಹಾಕೊಳ್ಳೋದು. ಹಾಗೆಯೇ ಕೊಬ್ಬರಿ ತುರಿ 1 ಕಪ್ಪು, ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಗೆಯೇ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಇಂಚು ಹುಣಸೆ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲದು ಪುಡಿ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಇವಾಗ ನುಗ್ಗೆ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪು ಜೊತೆಗೆ ಒಂದು 10 ರಿಂದ 12 ಕರಿಬೇವಿನ ಎಲೆನ ಹಾಕೊಳ್ಳೋಣ. ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಫ್ರೈ ಆಗಿದೆ. ಇದನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಕೊಂಡು ಪುಡಿ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ. ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.